ದೇಶದಾದ್ಯಂತ ಬಹಳ ಕುತೂಹಲ ಕೆರಳಿಸಿದ್ದ ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗಿನ ವಿಧಾನಸಭಾ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟಗೊಂಡಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಮತದಾನೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರ ಮತ್ತೊಮ್ಮೆ ತಲೆ ಕೆಳಗಾಗಿದೆ. ಹೌದು, ಹರಿಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕ್ಲಿಯರ್ ಮ್ಯಾಂಡೇಟ್ ಈ ಬಾರಿ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಆಗಿತ್ತು. ಆದ್ರೆ ಬಹಳ ಅಂದ್ರೆ ಸರ್ಕಾರದ ವಿರೋಧಿ ಅಲೆ ಇದೆ ಅಥವಾ ಅಧಿಕಾರದ ವಿರೋಧಿ ಅಲೆ ಇದೆ, ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನುವಂಥ ವಾದವನ್ನು ಮೀರಿ ಬಿಜೆಪಿ ಅಲ್ಲಿ ಒಂದು ಕಳೆದ 2 ಟರ್ಮ್ಗಿಂತನೂ ಕೂಡ ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನ ಈ ಬಾರಿ ಮಾಡುವ ಮುಖೇನವಾಗಿ ಮತ್ತೊಮ್ಮೆ ಹರಿಯಾಣದಲ್ಲಿ ಗದ್ದುಗೆ ಏರೋದಕ್ಕೆ ಸಿದ್ಧ ಆಗಿದೆ. ಹಾಗಾದ್ರೆ ಜಮ್ಮು ಕಾಶ್ಮೀರ ಜೊತೆಗೆ ಹರಿಯಾಣಕ್ಕೆ ಸಂಬಂಧಪಟ್ಟ ಹಾಗಿನ ಚುನಾವಣಾ ಫಲಿತಾಂಶ ಏನಿದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹೈ ವೋಲ್ಟೇಜ್ ಕದನ. ಹರಿಯಾಣ ಜಮ್ಮು ಕಾಶ್ಮೀರ ಚುನಾವಣಾ ಅಖಾಡದಲ್ಲಿ ಹಮ್ಮೇರಾಗೋದಕ್ಕೆ ಮಹಾಯುದ್ಧವೇ ನಡೆದಿತ್ತು. ಇವತ್ತು ಹೊರಬಿದ್ದ ಎಲೆಕ್ಷನ್ ಫಲಿತಾಂಶ ಎಲ್ಲದಕ್ಕೂ ಉತ್ತರ ನೀಡಿದೆ. ಅದರಲ್ಲೂ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಕಾಂಗ್ರೆಸ್ ಬಹುಮತ ಪಡೆದು ಮರಳಿ ಅಧಿಕಾರಕ್ಕೆ ಬರಲಿದೆ ಅಂದಿದ್ವು. ಆದರೆ ಮತದಾನೋತ್ತರ ಭವಿಷ್ಯಗಳೆಲ್ಲ ಉಲ್ಟಾ ಆಗೋಗಿದೆ. ಹರಿಯಾಣದಲ್ಲಿ ಹ್ಯಾಟ್ರಿಕ್ ಜಯಭೇರಿ ಬಾರಿಸಿರೋ ಬಿಜೆಪಿ ಮತ್ತೆ ಅಧಿಕಾರದ ಗದ್ದುಗೆ ಏರಲಿದೆ. ಇನ್ನೊಂದು ಕಡೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮಣ್ಣು ಮುಕ್ಕಿದ್ರೆ ಜಮ್ಮು ಕಾಶ್ಮೀರ ಇಂಡಿಯಾ ಮೈತ್ರಿಕೂಟದ ತೆಕ್ಕೆಗೆ ಜಾರಿದೆ. ಹರಿಯಾಣ ಕುಸ್ತಿ ಅಖಾಡದಲ್ಲಿ ಕಮಲ ಪಡೆಗೆ ಹ್ಯಾಟ್ರಿಕ್ ಜಯ. ಮತಗಟ್ಟೆ ಸಮೀಕ್ಷೆಗಳೆಲ್ಲ ಉಲ್ಟಾ, ಜಮ್ಮು ಕಾಶ್ಮೀರ ಇಂಡಿಯಾ ವಶ. ಹೌದು, ಇಂದು ಹೊರಬಿದ್ದ ಹರಿಯಾಣ ಚುನಾವಣಾ ಫಲಿತಾಂಶ ಥ್ರಿಲ್ಲರ್ ಸಿನಿಮಾಗಿಂತಲೂ ರೋಚಕವಾಗಿತ್ತು. ಯಾಕಂದ್ರೆ 10 ವರ್ಷದ ಬಳಿಕ ಕಾಂಗ್ರೆಸ್ ಮರಳಿ ಪಟ್ಟಕ್ಕೇರಲಿದೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ದು ಕಾಂಗ್ರೆಸ್ ಆಸೆ ಮತ್ತಷ್ಟು ಗರಿಗೆದರಿತು. 90 ಕ್ಷೇತ್ರಗಳ ಬಲಾಬಲ ಹೊಂದಿರೋ ಹರಿಯಾಣದಲ್ಲಿ 50ಕ್ಕೂ ಹೆಚ್ಚು ಸ್ಥಾನ ಕಾಂಗ್ರೆಸ್ ಪಾಲಾಗಲಿದೆ ಅಂತ ಭವಿಷ್ಯ ನುಡಿಯಲಾಗಿತ್ತು. ಆರಂಭಿಕ ಟ್ರೆಂಡ್ನಲ್ಲಿ ಕೈ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ರು. ಇದೇ ಖುಷಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಲೆಕ್ಕಾಚಾರ ಉಲ್ಟಾ ಆಗಿತ್ತು. ಬಿಜೆಪಿ ಗೆಲುವಿನ ನಾಗಾಲೋಟ ಮುಂದುವರೆಸಿತು. ಗೆಲುವಿನ ನಿರೀಕ್ಷೆಯನ್ನ ಹೊತ್ತಿದ್ದ ಕಾಂಗ್ರೆಸ್ ಆಸೆ ಛಿದ್ರವಾಗಿದೆ. ಎಲೆಕ್ಷನ್ ಕಮಿಷನ್ ಮಾಹಿತಿ ಪ್ರಕಾರ ಬಿಜೆಪಿ 50 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಕೈ ಅಭ್ಯರ್ಥಿಗಳು 35 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಐಎನ್ಎಲ್ಡಿಯ 2 ಗೆಲುವು ಸಾಧಿಸಿರೋ ಮಾಹಿತಿ ಲಭ್ಯವಾಗಿದೆ. ಆದರೆ ಜೆಜೆಪಿ ಖಾತೆ ತೆರೆಯುವಲ್ಲಿ ವಿಫಲವಾಗಿದೆ. ಇತ್ತ ಪಕ್ಷೇತರರಾಗಿ ಸ್ಪರ್ಧಿಸಿರೋ 3 ಅಭ್ಯರ್ಥಿಗಳು ಜಯದತ್ತ ದಾಪುಗಾಲಿಟ್ಟಿದ್ದಾರೆ. ಅದರಲ್ಲೂ ಹೇಳಿ ಕೇಳಿ ಒಂದು ಕಾಲದಲ್ಲಿ ಹರಿಯಾಣ ರಾಜ್ಯ ಕಾಂಗ್ರೆಸ್ನ ಭದ್ರಕೋಟೆ. ಆದರೆ 2014 ಮತ್ತು 2019ರಲ್ಲಿ ಬಿಜೆಪಿ ವಶವಾಗಿತ್ತು. ಈ ಬಾರಿ ಗ್ಯಾರಂಟಿಗಳ ಮಹಾಪೂರವನ್ನೇ ಹರಿಸಿ ಜಯದ ನಗೆ ಬೀರಲು ಕಾಂಗ್ರೆಸ್ ಪಡೆ ಮುಂದಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತೆ ಮುಗ್ಗರಿಸಿದೆ. ಅಷ್ಟಕ್ಕೂ ಕೈಪಡೆ ಸೋಲಿಗೆ ಕಾರಣವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಆಂತರಿಕ ಕಿತ್ತಾಟವೇ ಕಾರಣ ಅಂತ ಹೇಳಲಾಗ್ತಿದೆ. ಮಾಜಿ ಸಿಎಂ ಭೂಪಿಂದರ್ ಹೂಡಾ ಮೇಲೆ ಸೆಲ್ಜಾ ಕುಮಾರಿ, ರಣದೀಪ್ ಸುರ್ಜೇವಾಲಾ ಮುನಿಸು ಹೊಂದಿದ್ರು. ಚುನಾವಣಾ ಪ್ರಚಾರದಲ್ಲೂ ಸೆಲ್ಜಾ ಮತ್ತು ಸುರ್ಜೇವಾಲಾ ಕಾಣಿಸಿಕೊಂಡಿರಲಿಲ್ಲ. ಒಬಿಸಿ ಮತಗಳನ್ನ ಬಿಜೆಪಿ ಕಬ್ಜಾ ಮಾಡಿದ್ದೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಅದರಲ್ಲಿ ಜಾಟ್ ಸಮುದಾಯದ ಮತಗಳು ಪ್ರಾದೇಶಿಕ ಪಕ್ಷಗಳಿಗೆ ಹಂಚಿಕೆಯಾಗಿವೆ. ಇದರಿಂದಾಗಿ ಹರಿಯಾಣದ ಹಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಚುನಾವಣೆಯಲ್ಲಿ ಕುಸ್ತಿ ಗೆದ್ದು ತೂಕ ಹೆಚ್ಚಿಸಿಕೊಂಡ ಫೋಗಟ್. ಒಲಿಂಪಿಕ್ಸ್ನಲ್ಲಿ ತೂಕ ಹೆಚ್ಚಿಗೆ ಆದ ಕಾರಣ ವಿನೇಶ್ ಫೋಗಟ್ಗೆ ಚಿನ್ನದ ಪದಕ ಮಿಸ್ ಆಗಿತ್ತು. ಆದರೆ ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ಕುಸ್ತಿಗಿಳಿದಿದ್ದ ವಿನೇಶ್ ಫೋಗಟ್ ಜಯಭೇರಿ ಬಾರಿಸಿದ್ದಾರೆ. ವಿರೋಧಿ ಪಡೆಗೆ ಮಣ್ಣು ಮುಕ್ಕಿಸುವ ಮೂಲಕ ರಾಜಕೀಯದಲ್ಲಿ ಮತ್ತಷ್ಟು ತೂಕ ಹೆಚ್ಚಿಸಿಕೊಂಡಿದ್ದಾರೆ. ये हर उस लड़की की, हर उस महिला की लड़ाई है जो संघर्ष के रास्ते को हमेशा चुनती है. आज संघर्ष की जीत हुई है, सच्चाई की जीत हुई है. और मैं चाहती हूँ कि हमारे लोगों ने जो प्यार प्रेम दिया है, जो इस देश ने मेरे को प्यार प्रेम दिया है, उसको मैं हमेशा बना के रखूँ, उनके विश्वास को हमेशा बना के रखूँ. ಇನ್ನೊಂದು ಕಡೆ ಹರಿಯಾಣದಲ್ಲಿ ಆಡಳಿತ ವಿರೋಧಿ ಅಲೆ ನಡುವೆ ಬಿಜೆಪಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಹೇಗೆ? ಕೇಸರಿ ಪಡೆ ಮಾಡಿದ್ದ ಸ್ಟ್ರಾಟಜಿ ಏನು ಅನ್ನೋದನ್ನು ನೋಡೋದಾದ್ರೆ
ಸೈನಿ ಅವರನ್ನೇ ಸಿಎಂ ಆಗಿ ಮುಂದುವರಿಸೋ ಬಗ್ಗೆ ಅಮಿತ್ ಶಾ ಸುಳಿವು ನೀಡಿದ್ರು. ಒಬಿಸಿ ಮತ ಕೈತಪ್ಪಿ ಹೋಗದಂತೆ ಅಮಿತ್ ಶಾ ಚಾಣಕ್ಯ ತಂತ್ರ ಮಾಡಿದ್ರು. ಚುನಾವಣೆಗೂ ಮೊದಲು ಸಿಎಂ ಬದಲಾಯಿಸಿದ್ದು ಪ್ಲಸ್ ಪಾಯಿಂಟ್ ಆಗಿದೆ. ಹರಿಯಾಣದಲ್ಲಿ ಪಿಎಂ ಮೋದಿ ಕೇವಲ 4 ರ್ಯಾಲಿ ಮಾಡಿದ್ರು. ನರೇಂದ್ರ ಮೋದಿ ಮೇಲೆಯೇ ಅವಲಂಬನೆಯಾಗದೆ ಬಿಜೆಪಿ ಕ್ಯಾಂಪೇನ್ ಮಾಡಿತು. ರೈತ ಹೋರಾಟ, ಕೃಷಿ ಬಿಲ್ ಮತ್ತು ಅಗ್ನಿವೀರ್ ಯೋಜನೆಗೆ ಹರಿಯಾಣದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಜಾಟ್ ಸಮುದಾಯದ ಮುನಿಸು ಮತ್ತು ಕುಸ್ತಿಪಟುಗಳ ಹೋರಾಟದ ಬಿಸಿಯೂ ತಟ್ಟಿತ್ತು. ಆದರೆ ಹರಿಯಾಣದ ಜಟಿಲ ಸಮಸ್ಯೆ ಮೀರಿ ಬಿಜೆಪಿ ಗೆದ್ದು ಬೀಗಿದೆ. ಕಳೆದ 2 ಬಾರಿಗಿಂತಲೂ ಕೇಸರಿ ಪಡೆ ಭರ್ಜರಿ ಸಾಧನೆ ಮಾಡಿದೆ. ಇಂಡಿಯಾ ಕೈಗೆ ಕಾಶ್ಮೀರಿ ಆಪಲ್ ನೀಡಿದ ಮತದಾರ. ಒಂದ್ ಕಡೆ ಹರಿಯಾಣ ಎಲೆಕ್ಷನ್ ಫಲಿತಾಂಶ ಇದಾಗಿದ್ರೆ, ಇನ್ನೊಂದು ಕಡೆ 95 ಸ್ಥಾನಗಳ ಬಲಾಬಲ ಇರೋ ಜಮ್ಮು ಕಾಶ್ಮೀರ ಕುರುಕ್ಷೇತ್ರದ ರಿಸಲ್ಟ್ ಅಚ್ಚರಿ ಮೂಡಿಸಿದೆ. ಆರ್ಟಿಕಲ್ 370 ರದ್ದಾದ ಬಳಿಕ, ಅಂದ್ರೆ 10 ವರ್ಷದ ಬಳಿಕ ಜಮ್ಮು ಕಾಶ್ಮೀರ ಕಣದಲ್ಲಿ ಚುನಾವಣೆ ನಡೆದಿತ್ತು. ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟಕ್ಕೆ ಮತದಾರರು ಜೈ ಅಂದಿದ್ದಾರೆ. ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆಯಾಗಿದೆ. ಆರ್ಟಿಕಲ್ 370 ರದ್ದತಿ ಬಳಿಕ ಕಾಶ್ಮೀರ ಜನರ ಮನವೊಲಿಸಲು ಬಿಜೆಪಿ ವಿಫಲವಾಗಿತ್ತು. ಪ್ರಾದೇಶಿಕ ಪಕ್ಷಗಳು ಕಾಶ್ಮೀರಿ ವಿರೋಧಿ ನೀತಿ ಅಂತ ವಿರೋಧಿಸಿದವು. ಬಿಜೆಪಿ ಕಾಶ್ಮೀರಿ ವಿರೋಧಿ ಅಂತ ರೂಪಿಸುವಲ್ಲಿ ಕೈಪಡೆ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಯಶಸ್ವಿಯಾಗಿದ್ವು. ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ನಿಗ್ರಹ ಅಂತ ಸ್ಥಳೀಯ ಪಕ್ಷಗಳು ಬಿಜೆಪಿ ವಿರುದ್ಧ ಪ್ರಚಾರ ಮಾಡಿದ್ವು. ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡದೇ ಇರೋದು ಭಾರಿ ಹಿನ್ನಡೆಯಾಗಿದೆ. ಅಪ್ನಿ ಪಾರ್ಟಿ ಪೀಪಲ್ಸ್ ಕಾನ್ಫರೆನ್ಸ್ ಜೊತೆ ಬಿಜೆಪಿ ಚುನಾವಣಾ ಮೈತ್ರಿ ಮಾಡಿಕೊಂಡಿದ್ದು ಹಿನ್ನಡೆಯಾಗಿದೆ. ಅದರಲ್ಲೂ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಹೆಚ್ಚು ಜನಪ್ರಿಯವಾಗಿದ್ದರಿಂದ ಬಿಜೆಪಿಗೆ ಸೋಲಿನ ಆಘಾತ ಆಗಿದೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಂದಿನ ಸಿಎಂ. ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚಿಸೋದು ಪಕ್ಕಾ ಆಗಿದೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಂದಿನ ಸಿಎಂ ಅಂತ ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಘೋಷಿಸಿದ್ದಾರೆ. सबसे बड़ी चीज ये है कि जो दबाव है उस दबाव को हमने खत्म करना है. ये पुलिस राज नहीं होगा, ये लोगों का राज होगा. मैं समझता हूँ उमर अब्दुल्ला जो है वो सीएम बनेंगे. ಲೋಕಸಭೆಯ ಎಲೆಕ್ಷನ್ ಬಳಿಕ ಹರಿಯಾಣ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಹರಿಯಾಣ ಕುಸ್ತಿ ಅಖಾಡದಲ್ಲಿ ಕಮಲಪಾಳ್ಯ ಗೆದ್ದು ಬೀಗಿದೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಮತದಾರ ಪ್ರಭುಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಸೇಬಿನ ಹಾರ ಹಾಕಿದ್ದಾರೆ. ಸರ್ಕಾರದ ರಚನೆ ಕಸರತ್ತು ಗರಿಗೆದರಿದೆ. ಇದೆಲ್ಲದರ ನಡುವೆ ಚುನಾವಣೋತ್ತರ ಸಮೀಕ್ಷೆ ಭವಿಷ್ಯವೆಲ್ಲ ಮತ್ತೆ ಬುಡಮೇಲಾಗಿದೆ. ಬ್ಯೂರೋ ರಿಪೋರ್ಟ್, TV9.